ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೆಲ್ತ್ ಆ್ಯಂಡ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೂಂದೆ ಲಾಡುನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಕಡಲೆ ಹಿಟ್ಟು 2 ಬೌಲ್ ತೊಗೊಂಡಿದ್ದೀನಿ, ಅಂದರೆ 250 ಗ್ರಾಮ್ ಇದೆ. ನೀರು 1.5 ಬೌಲು. ಕಡಲೆ ಹಿಟ್ಟನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ಕೊಂಡಿರ್ತೀರೋ ನೀರನ್ನು ಅದರಲ್ಲೇ ತೊಗೊಂಡಿದ್ದೀನಿ. 1.5 ಬೌಲ್ ಸಕ್ಕರೆ ಅಥವಾ 375 ಗ್ರಾಮ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 3/4 ಬೌಲ್ ನೀರು, 10ರಿಂದ 12 ಲವಂಗ, 2 ಸ್ಪೂನ್ ಕರ್ಬೂಜದ ಬೀಜ, 1/2 ಟೀ ಸ್ಪೂನ್ ಏಲಕ್ಕಿ ಪುಡಿ. ಫಸ್ಟಿಗೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1.5 ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಗಂಟಿಲ್ದಂಗೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಐದರಿಂದ 10 ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಈಸಿಯಾಗಿ ಸ್ಪೂನಿಂದ ಬೀಳಬೇಕು ಹಿಟ್ಟು. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆಗೆ 1.5 ಬೌಲ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ 3/4 ಬೌಲ್ ನೀರನ್ನ ಹಾಕ್ಕೊಂಡು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಿ ಪಾಕ ಗಟ್ಟಿಯಾಗೋವರೆಗೂ ತಿರುಗಿಸ್ತಾ ಇರಬೇಕು. ಈಗ ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಚೆನ್ನಾಗಿ ಕುದ್ದು ನೊರೆ ಬಂದ್ಮೇಲೆ ಈಗ ಇದನ್ನ ಚೆಕ್ ಮಾಡ್ತಾ ಇದ್ದೀನಿ. ಪ್ಲೇಟಿಗೆ ಸ್ವಲ್ಪ ಪಾಕನ ಹಾಕೊಂಡು ಬೆರಳಿಂದ ಮುಟ್ಟಿ ನೋಡ್ಬೇಕು. 2 ಬೆರಳಿನ ನಡುವೆ ಎಳೆ ತರ ಬಂದ್ರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿನಲ್ಲಿ 1 ಲೀಟರ್ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ರೀತಿಯಾದ ಸೌಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಹೋಲ್ ಇರೋದನ್ನ ಬುಂದೆನ ಹಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಹೋಲ್ ಇರೋದನ್ನ ಅದನ್ನ ಕರಿಯೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಇರೋ ಸೌಟ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಅಂತ ನಾನು ಬೇರೆ ಸೌಟೇನು ತಂದಿಲ್ಲ. ಅವಾಗಲೇ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೇ ನಾನು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಚೆಕ್ ಮಾಡೋಣ. ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡ್ತೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಬೂಂದೆ ಕಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಜಾಲಿ ಸೌಟನ್ನ ಮಧ್ಯಕ್ಕೆ ಹಿಡ್ಕೊಂಡು 1 ಚಮಚೆಯಿಂದ ಹಿಟ್ಟನ್ನ ಹಾಕ್ಕೊಂಡು ನಿಧಾನವಾಗಿ ಚಮಚೆನ ತಟ್ತಾ ಹೋಗ್ಬೇಕು. ಆ ರೀತಿ ಮಾಡಿದ್ರೆ ಕಾಳುಗಳು ಎಣ್ಣೆಗೆ ನೀಟಾಗಿ ಬೀಳುತ್ತೆ. ಜಾಲಿ ಸೌಟ್ನ ಆ ಕಡೆ ಈ ಕಡೆ ಅಳ್ಳಾಡಿಸ್ಲಾರ್ದಂಗೆ ಮಧ್ಯದಲ್ಲೇ ಹಿಡ್ಕೊಂಡು ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಅಳ್ಳಾಡಿಸ್ಬಿಟ್ರೆ ಬೂಂದೆ ಕಾಳುಗಳು ಒಂದ್ರ ಮೇಲೊಂದು ಬಿದ್ದು ಗಂಟಾಗ್ಬಿಡುತ್ತೆ. ಅದಕ್ಕೆ ಮಧ್ಯದಲ್ಲೇ ಇಟ್ಕೊಂಡು ಹಿಟ್ಟನ್ನ ಹಾಕ್ಕೊಳ್ಳಿ. ಬೂಂದೆ ಕಾಳುಗಳನ್ನ ಎಣ್ಣೆಗೆ ಹಾಕಿದ್ಮೇಲೆ 1-2-3 ಸಲ ಕೈ ಆಡಿಸ್ಬಿಟ್ಟು ತೆಗೆದ್ಬಿಡ್ಬೇಕು. ಜಾಸ್ತಿ ಹೊತ್ತು ಎಣ್ಣೆಲ್ಲೇ ಕರಿಯಕ್ಕೆ ಹೋದ್ರೆ ಅದು ಹಾರ್ಡ್ ಆಗಿಬಿಡುತ್ತೆ. ಮತ್ತೆ ಉಂಡೆ ಮೃದುವಾಗಿ ಸಾಫ್ಟ್ ಆಗಿ ಬರಲ್ಲ. ಖಾರ ಬುಂದಿ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ಎಣ್ಣೆಲಿ ಕರಿಬೋದು. ಬೂಂದೆ ಕಾಳುಗಳನ್ನ ಕರೆದ್ಮೇಲೆ ಯಾವ್ದಾದ್ರು ಜಾಲರಿ ಅಥವಾ ಸ್ಟ್ರೈನರ್ಗೆ ಹಾಕೊಳ್ಳಿ. ಹೆಚ್ಚಾಗಿರೋ ಎಣ್ಣೆ ಕೆಳಗಿಳಿಯುತ್ತೆ. ಬೂಂದೆ ಕಾಳುಗಳನ್ನ ಎಣ್ಣೆಗೆ ಹಾಕಿ ಕರಿತಾ ಇರಬೇಕಾದ್ರೆ ಅಕಸ್ಮಾತ್ ಕಾಳುಗಳು ಆ ಕಡೆ ಈ ಕಡೆ ಹೋಗಿ ಒಂದಕ್ಕೊಂದು ಅಂಟ್ಕೊಂಡು ಗಂಟಾದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಆ ಗಂಟುಗಳನ್ನ ಸಪ್ರೇಟ್ ಆಗಿ ತೆಗೆದು 1 ಸೆಕೆಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನ ಲಾಸ್ಟಿಗೆ ಪಾಕಕ್ಕೆ ಬೂಂದೆ ಕಾಳನ್ನ ಹಾಕೊಳ್ತೀರಲ್ಲ, ಅದೇ ಟೈಮಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ನೋಡಿ, ಇದೇ ರೀತಿ ನಾನು ಎಲ್ಲ ಬೂಂದಿ ಕಾಳುಗಳನ್ನು ಕರೆದು ಇಟ್ಕೊಂಡಿದ್ದೀನಿ.
ಈಗ ಸಕ್ಕರೆ ಪಾಕಕ್ಕೆ ಬೂಂದಿ ಕಾಳನ್ನ ಹಾಕೋಬೇಕು. ಅಕಸ್ಮಾತ್ ಸಕ್ಕರೆ ಪಾಕ ತಣ್ಣಗಾಗಿದ್ರೆ ಮತ್ತೆ ಅದನ್ನ ಬಿಸಿ ಮಾಡ್ಕೋಬೇಕು. ಈಗ ಸಕ್ಕರೆ ಪಾಕ ತಣ್ಣಗಾಗಿದೆ, ಅದಕ್ಕೆ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಪಾಕಕ್ಕೆ ಬೂಂದಿ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕರ್ಬೂಜದ ಬೀಜ, ಲವಂಗ, ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆವರೆಗೂ ಹಾಗೆ ಬಿಡಬೇಕು. ಮಧ್ಯ ಒಂದ್ಸಲ ಪ್ಲೇಟ್ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಿ. ಈ ರೀತಿ ಅರ್ಧ ಗಂಟೆ ಬಿಡೋದ್ರಿಂದ ಬೂಂದಿ ಕಾಳುಗಳು ಪಾಕನ ಚೆನ್ನಾಗಿ ಹೀರ್ಕೊಂಡು ಲಾಡು ಸಾಫ್ಟ್ ಆಗುತ್ತೆ. ಈಗ ಅರ್ಧ ಗಂಟೆ ಆಗಿದೆ. ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಬೂಂದೆ ಎಲ್ಲ ಈ ರೀತಿ ಕಟ್ಟಿದಾಗಿದೆ. ಇದನ್ನ 2 ರಿಂದ 3 ಗಂಟೆ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿ ರುಚಿಯಾದ ಬೂಂದೆ ಲಾಡು ಹೇಗೆ ಮಾಡೋದು ಅಂತ. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ನ ಓದೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.